ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ನಾವೆಲ್ಲರೂ ಸ್ವಲ್ಪ ಹೊತ್ತು ಪ್ರಾಚೀನ ಕಾಲಕ್ಕೆ ಹೋಗೋಣ ಬನ್ನಿ. ಉರಿಯುವ ಬೆಂಕಿಯ ಸುತ್ತ ಕುಳಿತು ಹಿರಿಯರ ಬಾಯಿಂದ ರೋಮಾಂಚಕ ಕಥೆಗಳನ್ನು ಕೇಳ್ತಾ ಇದ್ದೀವಿ ಅಂತ ಒಮ್ಮೆ ಕಲ್ಪಿಸಿಕೊಳ್ಳಿ. ನಮ್ಮ ಇಂದಿನ ಕಥೆಯ ವಿಷಯ ದಿ ಲಿಂಡನ್ ಲೀಫ್ ಯೂನಿವರ್ಸಲ್ ಲೆಸನ್ಸ್ ಇನ್ ಹ್ಯೂಮನ್ ವಲ್ನರಬಿಲಿಟಿ, ಅಂದರೆ ಮಾನವನ ದೌರ್ಬಲ್ಯಗಳಲ್ಲಿ ಅಡಗಿರುವ ಜಾಗತಿಕ ಪಾಠಗಳು. ಸಾವಿರಾರು ವರ್ಷಗಳ ಹಿಂದಿನ ಈ ಪ್ರಾಚೀನ ಮಹಾಕಾವ್ಯಗಳು ಇಂದಿನ ನಮ್ಮ ಅತ್ಯಾಧುನಿಕ ತಂತ್ರಜ್ಞಾನದ ಜಗತ್ತಿಗೂ ಹೇಗೆ ಕನ್ನಡಿ ಹಿಡಿಯುತ್ತವೆ ಅನ್ನೋದನ್ನ ನಾವಿಂದು ಅರಿಯೋಣ. ಒಂದು ಪ್ರಸಿದ್ಧ ಮಾತಿದೆ, ಯಾವುದೇ ಗುರಾಣಿ ಇರ್ಲಿ ಅದಕ್ಕೊಂದು ಬಿರುಕು ಇದ್ದೇ ಇರುತ್ತೆ, ಪ್ರತಿಯೊಬ್ಬ ದೇವರಾಜನಲ್ಲೂ ಒಂದು ದುರ್ಬಲ ಸ್ಥಳ ಇದ್ದೇ ಇರುತ್ತೆ ಅಂತ. ಮನುಕುಲ ಯಾವಾಗ್ಲೂ ಅಜೇಯ ಆಗಿರ್ಬೇಕು, ನಮ್ಮನ್ನು ಯಾರೂ ಸೋಲಿಸಬಾರ್ದು ಅಂತಲೇ ಕನಸು ಕಾಣ್ತಾ ಬಂದಿದೆ. ಎದುರಾಳಿಯ ಕತ್ತಿ ನಮ್ಮ ಚರ್ಮಕ್ಕೆ ತಾಗಿದ ತಕ್ಷಣ ಮುರಿದು ಬೀಳಬೇಕು ಅನ್ನೋ ಕತೆಗಳನ್ನ ನಾವು ಕೇಳಿ ಬೆಳೆದಿದ್ದೀವಿ. ಆದ್ರೆ ಪ್ರಕೃತಿಯ ನಿಯಮವೇ ಬೇರೆ ಅಲ್ವಾ? ಈ ಬ್ರಹ್ಮಾಂಡ ಎಷ್ಟೇ ದೊಡ್ಡ ಶಕ್ತಿಯಾದ್ರೂ ಅದಕ್ಕೊಂದು ದೊಡ್ಡ ಬೆಲೆಯನ್ನ ಕೇಳಿಯೇ ಕೇಳುತ್ತೆ. ಸಂಪೂರ್ಣವಾಗಿ ಅಭೇದ್ಯವಾಗಿರಲು ಅಥವಾ ಪರ್ಫೆಕ್ಟ್ ಆಗಿರಲು ಯಾರಿಗೂ ಎಂದಿಗೂ ಸಾಧ್ಯವಿಲ್ಲ. ಈ ಅಜೇಯತೆಯ ವಿರೋಧಾಭಾಸ ಅರ್ಥ ಮಾಡಿಕೊಳ್ಳಲು ನಾವು ಮೊದಲು ಶ್ರೀಕೃಷ್ಣನ ಕಡೆ ಗಮನ ಹರಿಸೋಣ. ಕೃಷ್ಣನ ಕಥೆ ನಮಗೆಲ್ಲರಿಗೂ ಗೊತ್ತೇ ಇದೆ, ಆದರೆ ಈ ದೃಷ್ಟಿಕೋನದಿಂದ ಬಹುಶಃ ನಾವು ಯೋಚಿಸಿರ್ಲಿಕ್ಕಿಲ್ಲ. ಕೃಷ್ಣ ಕೇವಲ ರಣರಂಗದ ಒಬ್ಬ ಯೋಧನಾಗಿರ್ಲಿಲ್ಲ. ಕೇವಲ ತನ್ನ ಕೊಳಲಿನ ನಾದದಿಂದಲೇ ಇಡೀ ಜಗತ್ತಿನ ವಿಧಿಯ ಬರಹವನ್ನು ಬದಲಾಯಿಸಬಲ್ಲ ಮಹಾನ್ ದೈವಿಕ ಶಕ್ತಿಯಾತ. ಆತನೇ ಧರ್ಮದ ಅಧಿಪತಿ. ಧರ್ಮ ಅಂದ್ರೇನು? ಸರಿ ಮತ್ತು ತಪ್ಪುಗಳನ್ನು ನಿರ್ಧರಿಸಿ ಸಾಮಾಜಿಕ ವ್ಯವಸ್ಥೆಯನ್ನು ಕಾಪಾಡುವ ಬ್ರಹ್ಮಾಂಡದ ನಿಯಮ. ಇಷ್ಟೆಲ್ಲ ಅದ್ಭುತ ಶಕ್ತಿ ಇದ್ರೂ ಆತ ತನ್ನ ಕಾಲಿನ ಪಾದವನ್ನು ಮಾತ್ರ ದುರ್ಬಲವಾಗಿರಿಸಿಕೊಂಡಿದ್ದ. ಪ್ರಾಚೀನ ಕರ್ಮದ ಋಣಗಳು ಮತ್ತು ಗಾಂಧಾರಿಯ ಶಾಪಕ್ಕೆ ಆತ ಅದೆಷ್ಟು ವಿನಮ್ರವಾಗಿ ತಲಬಾಗಿದ್ದನೋ ಅನ್ನೋದು ನಿಜಕ್ಕೂ ಆಶ್ಚರ್ಯ ತರುತ್ತೆ. ಆದರೆ ಸ್ವಲ್ಪ ಆಳವಾಗಿ ಯೋಚಿಸಿದ್ರೆ ಅರ್ಥ ಆಗುತ್ತೆ, ಆ ಪಾದದ ದೌರ್ಬಲ್ಯ ಆತನ ಅಸಹಾಯಕತೆಯಾಗಿರಲಿಲ್ಲ. ಬದಲಾಗಿ ತಾನು ರಕ್ಷಿಸಲು ಬಂದ ಈ ಭೂಮಿಯೊಂದಿಗೆ ಒಂದು ಭೌತಿಕ ಸಂಪರ್ಕವನ್ನು ಉಳಿಸಿಕೊಳ್ಳಲು ಆತನೇ ಮಾಡಿದ ಉದ್ದೇಶಪೂರ್ವಕ ಆಯ್ಕೆಯದು. ತನ್ನ ಕಾಲಿನ ಪಾದವನ್ನು ದುರ್ಬಲವಾಗಿರಿಸಿಕೊಳ್ಳುವ ಮೂಲಕ ಕೃಷ್ಣ ಮನುಷ್ಯರ ಕಷ್ಟಸುಖಗಳೊಂದಿಗೆ ತನ್ನನ್ನು ತಾನು ಬೆಸೆದುಕೊಂಡ. ಭಗವಂತನೊಬ್ಬ ನಮ್ಮಂತೆಯೇ ನೋವುಣ್ಣುವ ಸಾಧ್ಯತೆ ಇದೆಯಲ್ಲ, ಅದೇ ಆತನನ್ನು ನಮಗೆ ಇಷ್ಟು ಹತ್ತಿರವಾಗಿಸೋದು ಖಂಡಿತ. ಶ್ರೀಕೃಷ್ಣನ ಈ ತ್ಯಾಗದ ಕಥೆ ಕೇವಲ ನಮ್ಮ ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಪ್ರಾಚೀನ ಪ್ರಪಂಚದ ಇತರ ಮೂಲೆಗಳಿಗೂ ಒಮ್ಮೆ ಕಣ್ಣು ಹಾಯಿಸೋಣ ಬನ್ನಿ. ಗ್ರೀಸ್ ಮತ್ತು ಉತ್ತರದ ಅಂದ್ರೆ ನಾರ್ಸ್ ಪುರಾಣಗಳಲ್ಲೂ ಇದೇ ರೀತಿಯ ಮಹಾನ್ ಯೋಧರು ಸಿಗ್ತಾರೆ. ಕೃಷ್ಣನ ದೈವತ್ವಕ್ಕೆ ಹೇಗೆ ಆತನ ಪಾದ ದುರ್ಬಲವಾಯಿತೋ ಅದೇ ರೀತಿ ಗ್ರೀಕ್ ಯೋಧ ಅಕಿಲೆಸ್ನ ಕಥೆಯೂ ಇದೆ. ಆತನನ್ನ ಪವಿತ್ರ ನದಿಯಲ್ಲಿ ಮುಳುಗಿಸಿ ತೆಗೆದರೂ ಆತನ ತಾಯಿ ಹಿಡಿದುಕೊಂಡಿದ್ದ ಹಿಮ್ಮಡಿಯ ಭಾಗ ಮಾತ್ರ ದುರ್ಬಲವಾಗಿಯೇ ಉಳಿಯಿತು. ಇದು ಮನುಷ್ಯನ ಮರ್ತ್ಯತೆ ಅಥವಾ ಸಾಯಲೇಬೇಕಾದ ಅನಿವಾರ್ಯತೆಯನ್ನು ತೋರಿಸುತ್ತೆ. ಹಾಗೆಯೇ ನಾರ್ಸ್ ಪುರಾಣದ ಸಿಗರ್ಡ್ ಡ್ರ್ಯಾಗನ್ ರಕ್ತದಲ್ಲಿ ಮಿಂದಿದ್ರೂ ಆತನ ಬೆನ್ನಿನ ಮೇಲಿನ ಸಣ್ಣ ಜಾಗ ದುರ್ಬಲವಾಗಿತ್ತು. ಇದು ಎಷ್ಟೇ ಬಲಶಾಲಿಯಾಗಿದ್ರೂ ನಂಬಿದವರಿಂದಲೇ ಎದುರಾಗುವ ದ್ರೋಹವನ್ನು ಪ್ರತಿನಿಧಿಸುತ್ತೆ. ಈ ಸಿಗರ್ಡ್ನ ಕಥೆ ಎಷ್ಟೊಂದು ಸ್ವಾರಸ್ಯಕರವಾಗಿದೆ ಗೊತ್ತಾ? ಆತ ಆ ಮಾಂತ್ರಿಕ ಡ್ರ್ಯಾಗನ್ ರಕ್ತದಲ್ಲಿ ಸ್ನಾನ ಮಾಡ್ತಿದ್ದಾಗ ಎಲ್ಲಿಂದಲೂ ಗಾಳಿಗೆ ಹಾರಿ ಬಂದ ಒಂದು ಸಣ್ಣ ಲಿಂಡನ್ ಎಲೆ ಆತನ ಬೆನ್ನಿನ ಮೇಲೆ ಕೂರ್ತದೆ. ಆ ಎಲೆ ಬಿದ್ದಿದ್ದ ಅಷ್ಟು ಚರ್ಮದ ಭಾಗ ಮಾತ್ರ ರಕ್ತ ತಾಗ್ದೆ ಹಾಗೆಯೇ ಉಳಿದುಬಿಡ್ತದೆ. ಕೃಷ್ಣ ಮತ್ತು ಅಖಿಲಸ್ನಂತೆಯೇ ಅತ್ಯಂತ ಬಲಶಾಲಿ ಯೋಧನೂ ಸಹ ಕೇವಲ ಒಂದು ಸಣ್ಣ ಎಲೆಯಿಂದಾಗಿ ತಾನು ನಂಬಿದ ಸ್ನೇಹಿತನಿಂದಲೇ ಬೆನ್ನಿಗೆ ಈಟಿ ತಿನ್ಬೇಕಾಗ್ತದೆ. ಪ್ರಕೃತಿ ಯಾವಾಗ್ಲೂ ತನ್ನದೇ ಆದ ಬಿರುಕನ್ನು ಈ ರೀತಿ ಸೃಷ್ಟಿಸಿಯೇ ತೀರ್ತದೆ. ಸರಿ, ಇವೆಲ್ಲ ಹಳೇ ಕಥೆಗಳಾದವು. ಈಗ ನಮ್ಮ ಇಂದಿನ ಆಧುನಿಕ ಯುಗಕ್ಕೆ ಬರೋಣ. ನಮ್ಮ ಈ ಟೆಕ್ನಾಲಜಿ ಕಾಲದಲ್ಲಿ ಈ ಕಥೆಗಳ ಪ್ರಸ್ತುತತೆ ಏನು ಅಂತ ನಮ್ಗನ್ಸ್ಬಹುದು. ಕಾಲ ಬದಲಾಗಿರಬಹುದು, ಆದರೆ ಮಾನವನ ಮೂಲ ಸ್ವಭಾವ ಬದಲಾಗಿಲ್ಲ. ಅಂದು ಪ್ರಾಚೀನರು ಮಾಂತ್ರಿಕ ನೀರು ಮತ್ತು ಡ್ರ್ಯಾಗನ್ ರಕ್ತದ ಬಗ್ಗೆ ಮಾತನಾಡುತ್ತಿದ್ರು. ಇಂದು ನಾವು ಹೆಚ್ಚು ಬುದ್ಧಿವಂತರಾಗಲು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸ್ತೇವೆ. ಜಗತ್ತಿನೆದುರು ಪರಿಪೂರ್ಣರಾಗಿ ಕಾಣಲು ಸೋಷಿಯಲ್ ಮೀಡಿಯಾ ಫಿಲ್ಟರ್ಗಳನ್ನು, ಬಯೋ ಹ್ಯಾಕಿಂಗ್ಗಳನ್ನು ಬಳಸ್ತೇವೆ. ನಾವೆಲ್ಲರೂ ಯಾವುದೋ ಒಂದು ರೀತಿಯಲ್ಲಿ ಆ ಅಜೇಯ ವ್ಯಕ್ತಿತ್ವವನ್ನು ನಿರ್ಮಿಸಲು ನಿರಂತರವಾಗಿ ಪ್ರಯತ್ನಿಸುತ್ತಲೇ ಇದ್ದೇವೆ. ಆದರೆ ವಾಸ್ತವ ಏನು ಗೊತ್ತಾ? ಈ ಸಂಪೂರ್ಣ ಪರಿಪೂರ್ಣತೆ ಅಥವಾ ಪರ್ಫೆಕ್ಷನ್ ಅನ್ನೋದು ಕೇವಲ ಒಂದು ಸುಂದರ ಭ್ರಮೆ. ನಾವು ಎಷ್ಟೇ ಆಧುನಿಕ ತಂತ್ರಜ್ಞಾನದ ರಕ್ಷಾಕವಚಗಳನ್ನು ತೊಟ್ರೂ ನಮ್ಮೊಳಗೊಂದು ಹ್ಯೂಮನ್ ಗ್ಲಿಚ್ ಅಥವಾ ಮಾನವ ಸಹಜ ದೋಷ ಇದ್ದೇ ಇರುತ್ತದೆ. ನಮ್ಮ ಮಾನಸಿಕ ಹೋರಾಟಗಳು, ಯಾರಿಗೂ ಹೇಳದ ಮುಚ್ಚಿಟ್ಟ ದುಃಖ ಅಥವಾ ನಾವು ಮಾಡುವ ಸಣ್ಣ ಪುಟ್ಟ ತಪ್ಪುಗಳು, ಇವೇ ನಮ್ಮನ್ನು ನೈಜ ಮನುಷ್ಯರನ್ನಾಗಿ ಮಾಡುವುದು. ಇದನ್ನೇ ಟೆಕ್ನಾಲಜಿ ಭಾಷೆಯಲ್ಲಿ ಸಿಂಗಲ್ ಪಾಯಿಂಟ್ ಆಫ್ ಫೇಲಿಯರ್ ಎನ್ನುತ್ತಾರೆ.
ಎಷ್ಟೇ ಬಲಿಷ್ಠವಾದ $1 ಬಿಲಿಯನ್ ಕಂಪನಿಯ ನೆಟ್ವರ್ಕ್ ಆಗಿದ್ರೂ ಸರಿ, ಕೇವಲ ಒಂದೇ ಒಂದು ಸಾಲಿನ ತಪ್ಪಾದ ಕೋಡ್ನಿಂದಾಗಿ ಇಡೀ ಸಿಸ್ಟಮ್ ಕುಸ್ತು ಬೀಳ್ಬೋದಲ್ವಾ? ಆ ತಪ್ಪಾದ ಒಂದೇ ಒಂದು ಸಾಲಿನ ಕೋಡಿದೆಯಲ್ಲ, ಅದನ್ನೇ ನಾವು ನಮ್ಮ ಇಂದಿನ ಸಾಫ್ಟ್ವೇರ್ನಲ್ಲಿರುವ ಲಿಂಡನ್ ಎಲೆ ಅಂತ ಕರಿಬೋದು. ಕಂಪ್ಯೂಟರ್ಗಳು ಹುಟ್ಟುವ ಎಷ್ಟೋ ಶತಮಾನಗಳ ಮುಂಚೆಯೇ ನಮ್ಮ ಪ್ರಾಚೀನ ಗ್ರೀಕರು ಮತ್ತು ಭಾರತೀಯರಿಗೆ ಒಂದು ದೊಡ್ಡ ಸತ್ಯದ ಅರಿವಿತ್ತು. ಒಂದು ವ್ಯವಸ್ಥೆ ಎಷ್ಟು ಬೃಹತ್ತಾಗಿ ಮತ್ತು ಶಕ್ತಿಶಾಲಿಯಾಗಿ ಬೆಳೆಯುತ್ತದೋ, ಅದರೊಳಗಿರುವ ಒಂದು ಸಣ್ಣ ದೌರ್ಬಲ್ಯ ಅಷ್ಟೇ ದೊಡ್ಡ ವಿನಾಶವನ್ನ ತರಬಲ್ಲದು ಅಂತ. ಅದು ಕೃಷ್ಣನ ಪಾದವಾಗಿರ್ಲಿ ಅಥವಾ ಸಾಫ್ಟ್ವೇರ್ ಬಗ್ಗಾಗಿರ್ಲಿ, ಎರಡರ ಹಿಂದಿನ ತರ್ಕ ಒಂದೇ. ಹಾಗಾದರೆ ನಾವು ಈ ಪ್ರಾಚೀನ ಕಥೆಗಳಿಂದ ಕಲಿಯಬೇಕಾದ ಅತಿದೊಡ್ಡ ಪಾಠ ಏನು? ಆ ದೋಷ ಅಥವಾ ದೌರ್ಬಲ್ಯದಲ್ಲಿರುವ ಸೌಂದರ್ಯವನ್ನು ಗುರುತಿಸುವುದು. ನಾವೆಲ್ಲರೂ ಈ ಹಳೆಯ ಕಥೆಗಳ ನಾಯಕರನ್ನು ಇಷ್ಟಪಡಲು ಮುಖ್ಯ ಕಾರಣವೇ ಅವರ ದೌರ್ಬಲ್ಯಗಳು. ಸಂಪೂರ್ಣವಾಗಿ ಅಜೇಯರಾಗಿರುವುದು ಎಂದರೆ ಕಲ್ಲಿನ ಮೂರ್ತಿಯಾಗಿದ್ದಂತೆ, ಅದರಲ್ಲಿ ಜೀವ ಇರೋದಿಲ್ಲ. ಒಂದು ದೌರ್ಬಲ್ಯವನ್ನು ಹೊಂದಿರುವುದು ಎಂದರೆ ಜೀವಂತವಾಗಿರುವುದು ಅಂತರ್ಥ. ಕೃಷ್ಣನಿಗೆ ಆ ಪಾದದ ದೌರ್ಬಲ್ಯವಿಲ್ಲದೆ ಆತ ಸಂಪೂರ್ಣ ಅಭೇದ್ಯನಾಗಿದ್ದರೆ ಆತನ ಕಥೆ ಇಷ್ಟೊಂದು ಭಾವುಕವಾಗಿ ನಮ್ಮ ಹೃದಯಕ್ಕೆ ಹತ್ತಿರವಾಗಿ ಇರುತ್ತಿರಲಿಲ್ಲವೇನೋ. ನಮ್ಮ ದೌರ್ಬಲ್ಯಗಳು ಎಂದಿಗೂ ನಮ್ಮ ವೈಫಲ್ಯಗಳಲ್ಲ, ಬದಲಾಗಿ ಅವು ಈ ಜಗತ್ತಿನೊಂದಿಗೆ, ಇತರ ಮನುಷ್ಯರೊಂದಿಗೆ ನಮ್ಮನ್ನು ಬೆಸೆಯುವ ಸುಂದರವಾದ ಕೊಂಡಿಗಳು. ಕೃಷ್ಣನ ಕಥೆ ನಮಗೆ ಕಲಿಸುವ ಅತಿದೊಡ್ಡ ಪಾಠವೇ ಇದು. ಇಂದಿನ ಈ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಚಿಕ್ಕ ಪ್ರಶ್ನೆ. ಈ ಮೂವರಲ್ಲಿ, ಅಂದರೆ ದೈವಿಕ ತಂತ್ರಜ್ಞ ಕೃಷ್ಣ, ಸೇಡು ತೀರಿಸಿಕೊಳ್ಳುವ ಯೋಧ ಅಖಿಲೇಶ್ ಅಥವಾ ಡ್ರ್ಯಾಗನ್ ಸಂಹಾರಕ ಸಿಗರ್ಡ್, ಇವರಲ್ಲಿ ಇಂದಿನ ಜಗತ್ತಿಗೆ ಯಾರು ಹೆಚ್ಚು ಮಾನವೀಯರಾಗಿ ಕಾಣುತ್ತಾರೆ? ಅವರ ಸಣ್ಣ ದೌರ್ಬಲ್ಯಗಳೇ ಅವರನ್ನು ಇಂದಿಗೂ ನಮ್ಮೊಳಗೆ ಜೀವಂತವಾಗಿರಿಸಿವೆ ಅಲ್ವಾ? ನಮ್ಮೊಳಗಿನ ಸ್ವಂತ ಲಿಂಡನ್ ಎಲೆಗಳನ್ನು ಮುಚ್ಚಿಡುವ ಬದಲು ಅವನ್ನೊಪ್ಪಿಕೊಳ್ಳಲು ಈ ಕಥೆಗಳು ಖಂಡಿತ ಸ್ಫೂರ್ತಿಯಾಗಲಿ. ಇಂದಿನ ಈ ವಿಶ್ಲೇಷಣೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.